ಕೆಆರ್ಎಸ್ಗೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಮುತ್ತಿಗೆ. ಈಗಾಗಲೇ ಕೆಆರ್ಎಸ್ಗೆ ಬಂದಿರುವ ಬಿಜೆಪಿ ಮುಖಂಡರು ಛಲವಾದಿ ನಾರಾಯಣ ಸ್ವಾಮಿ, ಎಂಎಲ್ಸಿ ಸಿಟಿ ರವಿ ಆಗಮಿಸಿದ್ದಾರೆ. ಬಿಎಸ್ವೈ ವಿಜಯೇಂದ್ರ ಅಶೋಕ್ಗಾಗಿ ಇಲ್ಲಿ ಮುಖಂಡರು ಕಾಯ್ತಾ ಇದ್ದಾರೆ. ಕೆಆರ್ಎಸ್ಗೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಮುತ್ತಿಗೆ. ಈಗಾಗಲೇ ಕೆಆರ್ಎಸ್ಗೆ ಬಂದಿರುವ ಬಿಜೆಪಿ ಮುಖಂಡರು ಛಲವಾದಿ ನಾರಾಯಣ ಸ್ವಾಮಿ, ಎಂಎಲ್ಸಿ ಸಿಟಿ ರವಿ ಆಗಮಿಸಿದ್ದಾರೆ. ಇನ್ನು ಬಿಎಸ್ವೈ ವಿಜಯೇಂದ್ರ ಹಾಗೆ ಅಶೋಕ್ಗಾಗಿ ಮುಖಂಡರು ಕಾಯ್ತಾ ಇರುವಂತದ್ದು. ವಿಜಯೇಂದ್ರ ಅಶೋಕ್ ಬಂದ ಕೂಡಲೇ ಕಾವೇರಲ್ಲಿದೆ ಪ್ರತಿಭಟನೆ. ಕೆಆರ್ಎಸ್ಗೆ ಮುತ್ತಿಗೆಯನ್ನ ಹಾಕಲು ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು. ಮಾಡಿದ್ದಾರೆ. ಆದ್ರೆ ಸಿಟಿ ರವಿ ಮನವಿಗೆ ಒಪ್ಪದ ಎಸ್ಪಿ ಶೋಭಾ ರಾಣಿ. ಇನ್ನು ಒಂದ್ ಕಡೆ ಕೆಆರ್ಎಸ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಮುತ್ತಿಗೆಯನ್ನ ಹಾಕಲಿದೆ. ಬಿಎಸ್ವೈ ಹಾಗೆ ಬಿವೈ ವಿಜೇಂದ್ರ ಅವರಿಗೆ ಕಾಯ್ತಾ ಇದ್ದಾರೆ. ಈಗಾಗಲೇ ಕೆಆರ್ಎಸ್ ಡ್ಯಾಂಗೆ ಒಂದ್ ಕಡೆ ಬಿಜೆಪಿ ಮುಖಂಡರು ಕೂಡ ಆಗಮಿಸಿರುವಂತದ್ದು. ಛಲವಾದಿ ನಾರಾಯಣ ಸ್ವಾಮಿ, ಎಂಎಲ್ಸಿ ಸಿಟಿ ರವಿ ಕೂಡ ಆಗಮಿಸಿದ್ದಾರೆ. ಇನ್ನು ಕೆಆರ್ಎಸ್ಗೆ ಮುತ್ತಿಗೆಯನ್ನ ಹಾಕಲು ಬಿಜೆಪಿ ನಾಯಕರು ಕೂಡ ಸಜ್ಜಾಗಿರುವಂತದ್ದು. ಕೆಆರ್ಎಸ್ ಡ್ಯಾಂ ಒಳಗೆ ಹೋಗಲು ಅವಕಾಶಕ್ಕೆ ಮನವಿಯನ್ನ ಕೂಡ ಮಾಡಿದ್ರು. ಇನ್ನು ಒಂದ್ ಕಡೆ ಆದ್ರೆ ಸಿಟಿ ರವಿ ಮನವಿಗೆ ಎಸ್ಪಿ ಶೋಭಾ ರಾಣಿ ಅವರು ಒಪ್ತಾ ಇಲ್ಲ. ಕೆಆರ್ಎಸ್ ನತ್ತ ಆಗಮಿಸ್ತಾ ಇರೋ ಕಾರ್ಯಕರ್ತರು ಮತ್ತು ಮುಖಂಡರು ಪಕ್ಷದ ನಾಯಕರ ಆಗಮನಕ್ಕಾಗಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಇನ್ನು ಕೆಆರ್ಎಸ್ ಪ್ರವೇಶ ದ್ವಾರದ ಬಳಿ ಬಿಜೆಪಿ ಕಾರ್ಯಕರ್ತರ ಜಮಾವಣೆಯಾಗಿದೆ. ಒಂದ್ ಕಡೆ ಬಿಜೆಪಿ ಮುತ್ತಿಗೆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಗೇಟ್ ಬಳಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಕೆಆರ್ಎಸ್ ನತ್ತ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಗೇಟ್ ಬಳಿಗೆ ಬಿಜೆಪಿ ಮುಖಂಡರನ್ನ ತಡೆಯಲು ಪೊಲೀಸರು ಕೂಡ ಸಜ್ಜಾಗಿರುವಂತದ್ದು. ಕೆಆರ್ಎಸ್ ಗೇಟ್ ಬಳಿ ಬ್ಯಾರಿಕೇಡ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಹಾಕಿದ್ದಾರೆ. ಇನ್ನು ಒಂದ್ ಕಡೆ ಕೆಆರ್ಎಸ್ ನತ್ತ ಆಗಮಿಸುತ್ತಿದ್ದಾರೆ ಕಾರ್ಯಕರ್ತರು ಮತ್ತು ಮುಖಂಡರು. ಇನ್ನು ಒಂದ್ ಕಡೆ ಈಗಾಗಲೇ ಬಿಜೆಪಿ ಮುಖಂಡರು ಕೆಆರ್ಎಸ್ ನತ್ತ ಆಗಮಿಸ್ತಾ ಇರುವಂತದ್ದು. ಆದ್ರೆ ಸಿಟಿ ರವಿ ಮನವಿಗೆ ಇಲ್ಲಿ ಎಸ್ಪಿ ಶೋಭಾ ರಾಣಿ ಅವರು ಕೂಡ ಒಪ್ತಾ ಇಲ್ಲ. ಇನ್ನು ಬಿವೈ ವಿಜೇಂದ್ರ ಅವರಿಗೆ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕವನ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕವನ, ಈಗ ಕಾವೇರಿಯ ಕಿಚ್ಚು ಕೂಡ ಜೋರಾಗಿದೆ. ಈಗಾಗಲೇ ಒಂದ್ ಕಡೆ ಬಿಜೆಪಿಯ ಮುಖಂಡರು ಕೂಡ ಅಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಈಗಾಗಲೇ ಬಂದಿರುವಂತದ್ದು. ಇನ್ನು ಬಿವೈ ವಿಜೇಂದ್ರ ಅವರಿಗೆ ಕಾಯ್ತಾ ಇದ್ದಾರೆ. ಅಲ್ಲಿನ ಲೈವ್ ಅಪ್ಡೇಟ್ ಏನಿದೆ ಕವನ? ಈಗಾಗಲೇ ಪ್ರತಿಭಟನೆ ಶುರುವಾಗಿರುವಂತದ್ದು. ಅಂದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅದೇ ರೀತಿಯಾಗಿ ವಿಪಕ್ಷ ನಾಯಕ ಅಶೋಕ್, ಇವರಿಬ್ಬರಿಗೆ ರೈತರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಕಾದುಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆ ಸಹ ಶುರುವಾಗಿರುವಂತದ್ದು. ಅಂದ್ರೆ ಅವರಿಬ್ಬರು ಬರೋದಕ್ಕೂ ಮೊದಲೇ ಈಗಾಗಲೇ ಪ್ರತಿಭಟನೆ ಶುರುವಾಗಿದೆ. ಆ ಬಿಜೆಪಿ ನಾಯಕರು ಯಾರು ಇಲ್ಲ, ಆದ್ರೆ ಬಿಜೆಪಿಯ ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಅಂದ್ರೆ ಪ್ರಾಣವನ್ನ ಸಹ ಕೊಟ್ಟೆವು ನಾವು, ನೀರು ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಹಾಕ್ತಾ ಇದ್ದಾರೆ. ಅಂದ್ರೆ ನಾವು ಎಲ್ಲಿವರೆಗಾದ್ರೂ ಬೇಕಾದ್ರೂ ಹೋರಾಟ ಮಾಡ್ತೀವಿ, ಆದ್ರೆ ನಾವು ನೀರನ್ನ ಮಾತ್ರ ಕೊಡೋದಿಲ್ಲ ಅನ್ನೋ ವಿಚಾರವನ್ನ ಇದೀಗ ರೈತರು, ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಹಾಕ್ತಾ ಇರುವಂತದ್ದು. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಡೀತಾ ಇದೆ ಕಾವೇರಿ ವಿಚಾರವಾಗಿ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂ ಬಳಿ ಪ್ರತಿಭಟನೆ ಅಂತ. ಹೀಗಾಗಿ ಎಲ್ಲರೂ ಸಹ ಆಕ್ರೋಶವನ್ನ ಹೋರಾಡ್ತಾ ಇದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೋರಾಡ್ತಾರೆ, ಯಾವ ರೀತಿಯಾಗಿ ಪರಿಹಾರ ಸಹ ಕೇಳ್ತಾರೆ ಅನ್ನುವಂಥದ್ದು. ಸರ್, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾವೇರಿ ಕೊಳ್ಳದ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಈಗಿನ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾಕಂತಂದ್ರೆ ಕಾವೇರಿ ನೀರಾವರಿ ನಿರ್ವಹಣೆ ಪ್ರಾಧಿಕಾರದಲ್ಲಿ ಸರಿಯಾದ ರೀತಿಯಾದಂತಹ ಡಾಟಾವನ್ನು ಕೊಡದಲೆ ತಾಂತ್ರಿಕ ವಿಚಾರಗಳನ್ನು ಮಂಡಿಸದೆ
ರೈತರ ಭಾವನಾತ್ಮಕ ಮತ್ತು ಪ್ರಾಕ್ಟಿಕಲ್ ವಿಚಾರಗಳಿಗೆ ಗಮನ ಕೊಡಿಸ್ತದೆ. ತಮಿಳುನಾಡಿನ ರಾಜಕೀಯ ಹಿತಾಸಕ್ತಿಗೋಸ್ಕರ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ರೈತರ ಹಿತವನ್ನ ಮರ್ತಿದ್ದಾರೆ ಅಂತ ಕಾಣ್ತದೆ. ಅದು ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಿ ಅಂತ? ಸರ್ಕಾರದ ಬಗ್ಗೆ ಹೇಳಕ್ಕೇನಿದೆ, ಎಲ್ಲರೂ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟವ್ರೆ. ಜೊತೆಗೆ ಅವರಿಗೆ ಕರ್ನಾಟಕದ ರೈತರ ಬಗ್ಗೆ ಯಾವ ತರದಂತ ಕಾಳಜಿ ಇಲ್ಲ. ಅವ್ರಿಗೆ ಏನಾಗಿದೆ ಅಂದ್ರೆ ಹೈಕಮಾಂಡ್ ನ ಸಮಾಧಾನ ಪಡಿಸಬೇಕು, ರಾಹುಲ್ ಗಾಂಧಿನ ಸಮಾಧಾನ ಪಡಿಸಬೇಕು, ಕ್ಯಾಬಿನೆಟ್ ಮಾಡಬೇಕು, ಕರ್ನಾಟಕನ ಲೂಟಿ ಮಾಡಬೇಕು, ಈ ಕರ್ನಾಟಕವನ್ನ ಬರ್ಬಾದ್ ಮಾಡಬೇಕು ಅಂತಕ್ಕಂಥ ಒಂದೇ ಏಕ ಉದ್ದೇಶ ಇಟ್ಕೊಂಡು ರಾಜ್ಯದಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ತಾವ್ರೆ. ಇಲ್ಲಿ ಕೆಲಸ ಮಾಡಬೇಕಾಗಿರೋದು ದಿಲ್ಲಿಲಿ ಕೂತವ್ರೆ. ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅನ್ನುವಂಥದ್ದು, ಅಂದ್ರೆ ಹೋಗಿ ದೆಹಲಿಯಲ್ಲಿ ನೋಡಕ್ಕಾಗುತ್ತೆ, ಸಂಪುಟ ವಿಸ್ತರಣೆ ಮಾಡೋದಕ್ಕಾಗುತ್ತೆ, ರೈತರ ಸಂಕಷ್ಟ ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅನ್ನುವಂತಹ ಆಕ್ರೋಶವನ್ನ ಇದೀಗ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರುವುದು ಅಂಕಿತ. ಇನ್ನು ಕೆಲ ಕ್ಷಣಗಳಲ್ಲಿ ಅಂದ್ರೆ ಇನ್ನೇನು ಬಿಜೆಪಿ ನಾಯಕರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಮುಂದಿನ ಇನ್ನೊಂದು ಅರ್ಧ ಗಂಟೆ ಅಥವಾ ಇನ್ನು 1 ಗಂಟೆ ಒಳಗೆ ಮತ್ತಷ್ಟು ಈ ಒಂದು ಪ್ರತಿಭಟನೆ ತೀವ್ರವಾಗುವಂತಹ ಎಲ್ಲ ಸಾಧ್ಯತೆಗಳು ಸಹ ಕಾಣಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ 150ಕ್ಕೂ ಹೆಚ್ಚು ಪೊಲೀಸರನ್ನ ಸಹ ಆಯೋಜನೆ ಮಾಡಲಾಗಿರುವಂತದ್ದು. ಅಂಕಿತ.